ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಸಮಾರಂಭ ಮೇ 4ರಂದು ಕಮಲಾಪುರ ತಾಲೂಕಿನ ಕಣ್ಣೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ BR ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಕರ್ನಾಟಕ ಸರ್ಕಾರ ಹಾಗೂ ಬಬ್ಲಾದ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ SG ಭಾರತಿ ಅವರು ತಿಳಿಸಿದ್ದಾರೆ. ಇಂದು ಕಲಬುರಗಿ ನಗರದಲ್ಲಿ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಕ್ರಮ ಮರಳು ಸಾಗಾಟ ನಡೆಯುತ್ತಿದೆ ಎಂದು ಮುಖ್ಯಮಂತ್ರಿಗಳಿಗೂ ಕೂಡ ಪತ್ರವನ್ನು ನೀಡಿದ್ದಾರೆ. ಅಲ್ಲದೆ ಬಾಲಕನ ಸಾವಾದಾಗ ಅಕ್ರಮ ಮರಳು ಸಾಗಾಟದ ಬಗ್ಗೆ ತನಿಖೆ ಮಾಡಬೇಕು ಎಂದು ಹೇಳಿದ್ದೇನೆ. ನಿಯಮ ಬಾಹಿರವಾಗಿ ಮರಳು ಸಾಗಾಟ ನಡೆಯುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಬಸವರಾಜ್ ಕಣ್ಣೂರು ಇವರು ಕಣ್ಣೂರು ಗ್ರಾಮದವರು. ಭೀಮ್ಸ್ಯಾ ಜ್ಯೋತಿ ಇವರು ಕಣ್ಣೂರು ಗ್ರಾಮ ನಿವಾಸಿ. ಮಲ್ಲಿನಾಥ್ ಶೆಟ್ಟಿ ಅವರು ಕಣ್ಣೂರು ಗ್ರಾಮ. ಲೋಕೇಶ್ ಕಣ್ಣೂರು ಗ್ರಾಮ. ಶಿವಾನಂದ್ ಭಾರತಿ ಅವರು ಕಣ್ಣೂರು ಗ್ರಾಮದವರು. ಟೋಟಲ್ ಸ್ಟ್ಯಾಚ್ಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಂತಹ ಸ್ಟ್ಯಾಚ್ಯೂ 7.5 ಫೀಟ್ ಇರುತ್ತೆ. 7.5 ಫೀಟ್ ಅಲ್ಲ, ಪಂಚರು. ಇದಕ್ಕೆ ಸುಮಾರು 13 ಲಕ್ಷ ನಾವೆಲ್ಲ ಗ್ರಾಮಸ್ಥರು ಮತ್ತು ಟೋಟಲಿ ಊರಿನವರೆಲ್ಲರೂ ಕಾಂಟ್ರಿಬ್ಯೂಷನ್ ಹಾಕಿ 13 ಲಕ್ಷ ಆಗಿತ್ತು. ಮಾನ್ಯ ಶಾಸಕರು ಕೂಡ ನಮ್ಗೆ ಮತ್ತಿಮೂಡವರು ಕೂಡ ಅದಕ್ಕೆ ಸಹಾಯ ಮಾಡಿದ್ದಾರೆ. ಅದಕ್ಕೆ ಉಳಿದಂಥ ಕಾರ್ಯಕ್ರಮ ಬಗ್ಗೆ ನಮ್ಮ ಬಾಬುರಾವ್ ಸಾಗರ್ ಅವರು ವಿವರ ಹೇಳ್ತಾರೆ. 4 ಮೇ 2025ರಂದು ರವಿವಾರ ಕಣ್ಣೂರು ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಪಕ್ಕದಲ್ಲೇ ಇರ್ತಕ್ಕಂಥ ಬಬ್ಲಾದ್ ಗ್ರಾಮದ ಗುರುಪಾದಲಿಂಗ ಮಹಾ ಶಿವಯೋಗಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಮತ್ತು ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಬಸವರಾಜ ಮುತ್ತಿಮೂಡು ಸಾಹೇಬರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣವನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಗುಲ್ಬರ್ಗ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ RKG ಸಾಹೇಬರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತು ಈ ಸಭೆಯ ಅಧ್ಯಕ್ಷತೆಯನ್ನು SG ಭಾರತಿಯವರು ವಹಿಸ್ಕೊಳ್ತಾ ಇದ್ದಾರೆ. ಅಲ್ಲದೆ ಅನೇಕ ಅತಿಗಣ್ಯ ವ್ಯಕ್ತಿಗಳು ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ DG ಸಾಗರ್ ಸಾಹೇಬರು, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರು, ಮತ್ತು ಸುರೇಶ್ ಶರ್ಮಾ ಸರ್ ಅವರು ಮತ್ತು ಅರ್ಜುನ್ ಭದ್ರೆ ಸಾಹೇಬರು, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಇವರು ಬರ್ತಾ ಇದ್ದಾರೆ. ಅಲ್ಲದೆ ಗುಲ್ಬರ್ಗ ಮಹಾನಗರ ಪಾಲಿಕೆಯ ಮೇಯರ್ ಆಗಿರ್ತಕ್ಕಂಥ ಯಲ್ಲಪ್ಪ ನಾಯ್ಕೋಡಿ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅಲ್ಲದೆ ಶಿವಪ್ರಭು ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಕಲಬುರಗಿ, ವೈದ್ಯನಾಥ್ ತಡ್ಕಲ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಗ್ರಾಮೀಣ ಮತಕ್ಷೇತ್ರ ಕಲಬುರಗಿ, ಬಸವರಾಜ್ ಮಾಲಿ ಪಾಟೀಲ್, ಸತೀಶ್ ಸೊರಡೆ, ಸಂಗಮೇಶ್ ವಾಲಿ, ಸುರೇಶ್ ಆದಿಮನಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು, ಗಣೇಶ್ ಚಿಕ್ಕನಾಯಕ್ ಅವರು ಕೂಡ ಬರ್ತಾ ಇದ್ದಾರೆ. ಅಲ್ಲದೆ ವಿಶೇಷವಾಗಿ ಇಲ್ಲಿ ಆಶಾ ರಾಠೋಡ್ ಮೇಡಮ್ ಅವರು PSI ಮಾಗಾವ್, ಮತ್ತು ಶಿವಕುಮಾರ್ ಪಸಾರ್ ಸರ್ ಅವರು, ಪಾರ್ವತಿ ಜಗನ್ನಾಥ್ ಹೋಳ್ಕರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಬ್ಲಾದಾಯ್ಕೆ, ಮತ್ತು ಶರಣಪ್ಪ ಪೂಜಾರಿ ಉಪಾಧ್ಯಕ್ಷರು, ಶ್ರೀಮತಿ ಸರಸ್ವತಿ ಹಣಮಂತ್ ಶೆಟ್ಟಿ ಅವರು, ಶ್ರೀಮತಿ ಅವ್ವಮ್ಮ ಚಂದ್ರಶಾ ಸಾಗರ್ ಗ್ರಾಮ ಪಂಚಾಯತ್ ಸದಸ್ಯರು, ಗಣೇಶ್ ಮೂಲ್ಗೆ ಗ್ರಾಮ ಪಂಚಾಯತ್ ಸದಸ್ಯರು, ಭೀಮಾಶಂಕರ್ ಪಾಟೀಲ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಬ್ಲಾದಾಯ್ಕೆ, ಲಕ್ಕಣ್ಣ ಶೆಟ್ಟಿ, MG ದೊಡ್ಮನಿ, ಮತ್ತು ಬಸವರಾಜ್ ಕಣ್ಣೂರು, ಕಲ್ಯಾಣರಾವ್ ಕಲ್ಕೇರಿ, ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ದಿನಾಂಕ 4/5/2025ರಂದು ಆಗಮಿಸ್ತಾ ಇದ್ದಾರೆ. ಮತ್ತು ನಮ್ಮದೊಂದು ಕಳಕಳಿ ಮನವಿ ಏನಂತಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅನುಯಾಯಿಗಳು, ಬಸವಣ್ಣನವರ ಅನುಯಾಯಿಗಳು, ಬುದ್ಧನ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತೀನಿ. ಸುಮಾರು 30 ಹಳ್ಳಿ ಸುತ್ತಮುತ್ತ. ಮತ್ತು ಈ ಕಾರ್ಯಕ್ರಮದಲ್ಲಿ ನಾವು ಸುಮಾರು ಒಂದು 30ರಿಂದ 35 ಹಳ್ಳಿಗಳಿಗೆ ಆಹ್ವಾನವನ್ನು, ಎಲ್ಲ ಸಂಘಿನ ಪದಾಧಿಕಾರಿಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದೇವೆ. ಮತ್ತು ಅವರಿಗೆ ಹೋಗಿ ಬರ್ತಕ್ಕಂಥ ವ್ಯವಸ್ಥೆಯೂ ಕೂಡ ಮಾಡಿದ್ದೀವಿ. ಅಲ್ಲದೆ ಅಲ್ಲಿ ಊಟದ ವ್ಯವಸ್ಥೆಯೂ ಕೂಡ ಇರುತ್ತದೆ.
ಒಟ್ಟಾರೆಯಾಗಿ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಊರ ಭಾಳ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಒಂದು ಹಳ್ಳಿ, ಅದರಲ್ಲಿ ಎಲ್ಲರೂ ನಾವು ಕೂಡಿಕೊಂಡು ಎಲ್ಲ ಸಮುದಾಯದ ಜನರು ಕೂಡಿಕೊಂಡು ಸರಿಸುಮಾರು ಒಂದು 13 ಲಕ್ಷದವರೆಗೆ ನಾವು ಖರ್ಚನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಂಚಲೋಹದಲ್ಲಿ ಪುತ್ಥಳಿಯನ್ನು ತಂದು ಅನಾವರಣ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗಾಗಿ ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಸರ್, ಪುನಾದಲ್ಲಿ ಮಾಡಿಸಿದ್ವಿ ಸರ್, ಪಂಚಲೋಹದ ಪುನಾದಲ್ಲಿ. ತಾವು ದಯವಿಟ್ಟು ತಮ್ಮ ಪತ್ರಿಕೆಯಲ್ಲಿ ಸರ್, ಡಾಕ್ಟರ್ ಬಾಬುರಾಯ ಸಾಗರ, ಅತಿಥಿ ಉಪನ್ಯಾಸಕರು, ಯಾದಗಿರಿ.